ವಾಟ್ಸ್ಆಪ್ ಗೈಸ್, ನಿಮಗೂ ತುಂಬ ಸ್ವಾಗತ ನಮ್ಮ ಬೆಂಕಿ ನ್ಯೂಸ್ ಎಪಿಸೋಡ್ 49ರಲ್ಲಿ. ತುಂಬಾ ಇಂಟ್ರೆಸ್ಟ್ ಮತ್ತೆ ತಾಜಾ ಬಿಸಿ ಸುದ್ದಿಗಳನ್ನ ತಗೊಂಡು ದಿನಾವಳಿ ಮುಂದೆ ಸಂಜೆ ನಾವು 6 ಗಂಟೆಗೆ ಹಾಜರಾಗ್ತಾ ಇರ್ತೀವಿ. ಸೊ ಈ ಎಪಿಸೋಡ್ಗೆ ನಾನು 1000 ಲೈಕ್ಸ್ನ ಟಾರ್ಗೆಟ್ ಆಗ್ತಾ ಇದ್ದೀನಿ. ನೀವೆಲ್ಲ ಖುಷಿಯಿಂದ ಕಂಪ್ಲೀಟ್ ಮಾಡ್ಕೊಳ್ತೀರಾ ಅನ್ಕೊಳ್ತಾ ಇದ್ದೀನಿ. ಇಷ್ಟೊಂದು ಹೆವಿ ಲೈಕ್ಸ್, ಜಾಸ್ತಿ ಲೈಕ್ಸ್ ಏನಕ್ಕೆ ಕೇಳ್ತಿದ್ದೀರಾ ಅಂತ ಕೇಳಿದ್ರೆ, ನಮ್ಮ ಟೆಕ್ ನ್ಯೂಸ್ನ ನಾವು ಇನ್ನಷ್ಟು ಜನರ ಹತ್ರ ಮುಟ್ಟೋಗಿ ತಲುಪಕ್ಕೆ ನಾವು ಟ್ರೈ ಮಾಡ್ತಾ ಇದ್ವಿ. ಅದು ಪಾಸಿಬಲ್ ಆಗ್ತಾ ಇದೆ. ಬಟ್ ನೀವು ಯಾವಾಗ ಲೈಕ್ ಜಾಸ್ತಿ ಮಾಡ್ತೀರಾ, ಯಾವಾಗ ಕಮೆಂಟ್ಸ್ಗಳು ಮಾಡ್ತೀರಾ, ಆವಾಗ ಅದನ್ನು ನಾವು ಬೇರೆಯವ್ರಿಗೆ ಕೂಡ ತೋರಿಸ್ಕೊಡ್ಬೋದು, ಬೇರೆಯವ್ರಿಗೆ ನಮ್ಮ ವಿಡಿಯೋ ತಲುಪೋದು ನಾನು ಅನ್ಕೋತಾ ಇದ್ದೀನಿ. ಸೊ 1000 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಸೊ ಲೈಕ್ಸ್ಗಳನ್ನ ಮಾಡೋಕ್ಕೆ ಮರಿಬೇಡಿ. ನಮ್ಮ ಟೆಕ್ ನ್ಯೂಸ್ಗೆ ಮಾತ್ರ ನಾನು ಲೈಕ್ಸ್ಗಳನ್ನ ಜಾಸ್ತಿ ಆಗಿ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ ಶೋಮಿ ಕಡೆಯಿಂದ. ಶೋಮಿ ಬಗ್ಗೆ ಎವ್ರಿ ಡೇ ನಾನೊಂದು ಟೆಕ್ ನ್ಯೂಸ್ನ ತೊಗೊಂಡು ಬಂದಿರ್ತೀನಿ. ಏನೊಂದು ಇಂಪಾರ್ಟೆಂಟ್ ವಿಷಯಗಳಿರುತ್ತೆ, ಮತ್ತು ಅಷ್ಟೇ ಒಳ್ಳೆ ಮತ್ತು ತುಂಬ ಜನ ಶೋಮಿ ನ್ಯೂಸ್ನ ಕೂಡ ನೋಡೋಕ್ಕೆ ಇಷ್ಟಪಡ್ತೀರಾ ನಾನು ಅನ್ಕೋತಾ ಇದ್ದೀನಿ. ಹೀಗಾಗಿ ಶೋಮಿ ಕಡೆಯಿಂದ ಇದುವರೆಗೆ ನಾವು ಶೋಮಿ ಶೂಸ್ನ ನೋಡಿದ್ವಿ, ಶೋಮಿ ಸಾಕ್ಸ್ ನೋಡಿದ್ವಿ, ಶೋಮಿ ಫ್ಯಾನ್ ನೋಡಿದ್ವಿ, ಟಿವಿ, ವಾಚ್, ಸ್ಮಾರ್ಟ್ ಫೋನ್ಸ್, ಇದೇ ರೀತಿಯಾಗಿ ನಮ್ಮ ಡೈಲಿ ಬೇಸಿಸ್ ಮೇಲೆ ಏನೆಲ್ಲ ಒಂದು ಸಾಮಾನುಗಳು ಬೇಕಾಗುತ್ತೆ ಅಂತೆಲ್ಲ ಸಾಮಾನುಗಳನ್ನ ಈಗ ಹೊಸದಾಗಿ ನೋಡ್ತಾ ಇದ್ವಿ. ಇವಾಗ ರೆಡ್ಮಿ ಕಡೆಯಿಂದ ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ವಾಚ್, ಫಿಟ್ ಬ್ಯಾಂಡ್ ಎಲ್ಲ ವಸ್ತುಗಳನ್ನ ನೋಡ್ತಾ ಇದ್ವಿ. ಇದು ಇವಾಗ ಒಂದು ಹೊಸ ರೂಮರ್ ಸುದ್ದಿನ ಕೇಳ್ತಾ ಇದ್ವಿ. ನಾವೆಲ್ಲ ಶೋಮಿ ಕಡೆಯಿಂದ ವಾಟರ್ ಪ್ಯೂರಿಫೈನ ಕೂಡ ಲಾಂಚ್ ಮಾಡ್ತಿದ್ರಂತೆ. ಇದು ಚೈನಾದಲ್ಲಿ ಲಾಂಚ್ ಆಗಿ ಭಾರತದಲ್ಲಿ ಬರುತ್ತೆ. ಬಟ್ ಯಾವುದೇ ಒಂದು ಕಂಪ್ನಿ ನಾವು ಒಂದ್ಸಲ ಶೋಮಿ ಸ್ಮಾರ್ಟ್ ಫೋನ್ಸ್ಗಳು ತುಂಬಾ ಚೆನ್ನಾಗಿದೆ ಅಂತ ನಮ್ಮಿದ್ರೆ ಶೋಮಿ ಕಡೆಯಿಂದ ಶೋಮಿ ಫಿಟ್ ಬ್ಯಾಂಡ್ ನ ತಗೊಳ್ತೀವಿ. ಇದ್ರ ಸಹಾಯದಿಂದ ನಾವು ಶೋಮಿ ಪವರ್ ಬ್ಯಾಂಕ್ ನ ತಗೊಳ್ತೀವಿ. ಈ ಬ್ರ್ಯಾಂಡ್ ಅನ್ನ ಬಿಟ್ಟು ನಾವು ಬೇರೆ ಹಲವಾರು ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡೋಕ್ಕೆ ತುಂಬಾ ಇಷ್ಟಪಡ್ತೀವಿ. ಸೊ ಸೇಮ್ ಇದೇ ರೀತಿಯಾಗಿ ಆಪಲ್ ಅಲ್ಲಿ ಕೂಡ ನಡೆಯುತ್ತೆ. ಸೊ ಯಾವುದೇ ಒಂದು ಕಂಪನಿ ತಮ್ಮ ಎಕೋ ಸಿಸ್ಟಮ್ಸ್ ಗಳನ್ನ ಅವ್ರ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡೋಕ್ಕೆ ಇದೇ ರೀತಿಯಾದ ಹಲವಾರು ಪ್ರಾಡಕ್ಟ್ಸ್ ಗಳನ್ನ ಅದ್ರ ಜೊತೆ ಲಾಂಚ್ ಮಾಡ್ತಾ ಇರುತ್ತೆ. ಇದು ನಾವೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಶೋಮಿ ಕಡೆಯಿಂದ ಈ ಸಾಮಾನು ಬರಬೇಕಾಗಿತ್ತು, ಶೋಮಿ ಕಡೆಯಿಂದ ಈ ಸಾಮಾನು ಬೇಕಾಗಿದೆ ಅನ್ಕೊಂಡ್ರೆ ಅಂತ ಎಲ್ಲ ಸಾಮಾನುಗಳನ್ನ ಮುಂದಿನ ದಿನಗಳಲ್ಲಿ ಶೋಮಿ ಕಡೆಯಿಂದ ನೋಡ್ತೀವಿ. ಸೊ ಇದು ಶೋಮಿ ಹೊಸದಾಗಿ ಎಕೋ ಸಿಸ್ಟಮ್ ಮತ್ತೆ ನಮ್ಮ ಮನೆಗಳಲ್ಲಿ ಏನೆಲ್ಲ ಬೇಕಾಗಿರುತ್ತೆ ಆ ಒಂದು ಪ್ರಾಡಕ್ಟ್ಗಳ ಬಗ್ಗೆ ತುಂಬಾ ಕೆಲಸ ಮಾಡ್ದಂತೆ ಶೋಮಿ. ಇಡಿಸ್ದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ನಿನ್ನೆ ಅಷ್ಟೇ ನಿಮ್ಗೆಲ್ಲ ಗೊತ್ತಿರ್ಬೋದು, ಐಫೋನ್ ಕಡೆಯಿಂದ ಹೊಸದಾಗಿ 3 ಡಿವೈಸ್ಗಳನ್ನ ಲಾಂಚ್ ಮಾಡಿದ್ದಾರೆ. ಬಟ್ ನೀವೇನಾದರೂ ಇದರಲ್ಲಿ ಒಂದು ಯಾವುದಾದ್ರೂ ಐಫೋನ್ ಕೊಂಡ್ಕೊಳ್ಬೇಕಾದ್ರೆ, ನೀವಲ್ಲ ನಾನು ಕೊಂಡ್ಕೊಳ್ಬೇಕಾದ್ರೆ, ಒಂದು ಕಿಡ್ನಿ ಮಾರಿ ಒಂದು ಸ್ಮಾರ್ಟ್ ಫೋನ್ ಬರುತ್ತೆ. ಬಟ್ ನಾನು 2 ಕಿಡ್ನಿ ಮಾಡಿದ್ರೆ ಒಂದು ವೇರಿಯಂಟ್ ಬರುತ್ತೆ, ಒಂದು ಯಾವುದಾದ್ರೂ ಹೈಯರ್ ವೇರಿಯಂಟ್ ಬರುತ್ತೆ. ಬಟ್ ಬೆಲೆ ಸ್ಟಾಕ್ ಆಗಬೇಕು, ಆ ರೀತಿ ಬೆಲೆ ಇದೆ ಅಂತ ಹೇಳ್ಬೋದು. ಸೊ ಹೊಸದಾಗಿ 3 ಡಿವೈಸ್ಗಳನ್ನ ಲಾಂಚ್ ಮಾಡಿದ್ರೆ, ಅದು ಐಫೋನ್ 11, ಐಫೋನ್ 11 ಪ್ರೋ, ಐಫೋನ್ 11 ಪ್ರೋ ಮ್ಯಾಕ್ಸ್. ಫ್ರೆಂಡ್ಸ್, ಇದೇ ಮೊದಲ ಬಾರಿಗೆ ಐಫೋನ್ ಅವರು ಪ್ರೋ ಅಂತ ಒಂದು ಮಾಡೆಲ್ ಹೆಸರನ್ನ ಯೂಸ್ ಮಾಡ್ತಿದ್ದಾರೆ. ಇದುವರೆಗೆ ಎಸ್ ನೋಡ್ಕೊಂಡ್ವಿ, ಮ್ಯಾಕ್ಸ್ ಎಲ್ಲ ನೋಡ್ಕೊಂಡ್ವಿ, ಬಟ್ ಈ ಸರ್ತಿ ಪ್ರೋ ತೊಗೊಂಡು ಬಂದಿದ್ದಾರೆ. ಬಟ್ ಅಷ್ಟೇ ಪ್ರೋ ಆಗಿ ರೇಟ್ಸ್ಗಳನ್ನ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಬೇಸ್ ವೇರಿಯಂಟ್ ಪ್ರೈಸ್ ಇದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಐಫೋನ್ 11 ಬೆಲೆಗೆ 64,999 ರೂಪಾಯಿ. ಇನ್ನು ಐಫೋನ್ 11 ಪ್ರೋ ಬೆಲೆ ಕೇಳಬೇಕಾದ್ರೆ 99,900 ರೂಪಾಯಿ. ಇನ್ನು ಐಫೋನ್ 11 ಪ್ರೋ ಮ್ಯಾಕ್ಸ್ನ ಬೆಲೆ ಕೇಳಬೇಕಾದ್ರೆ 1,09,900 ರೂಪಾಯಿ. ಸೊ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಯಿತು. ನೀವು ಇದನ್ನು ಇಂಡಿಯಾ ಟು US ಗೆ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಒಂದು 10,000 to 15,000 ರೂಪಾಯಿ ಮ್ಯಾಕ್ಸಿಮಮ್ ನಿಮಗೆ ಅಷ್ಟೊಂದು ಕಮ್ಮಿಗೆ ಸಿಗತ್ತೆ. ಬಟ್ ಇಂಡಿಯಾದಲ್ಲಿ ಇಷ್ಟು ಬೆಲೆಗೆ ಸಿಗ್ತಾ ಇದೆ ಅಂದರೆ ಯಾರೆಲ್ಲ ಕಿಡ್ನಿ ಮಾರಿ ತೊಗೊಳಕ್ಕೆ ಇಷ್ಟಪಡ್ತಿದ್ದೀರಾ ಅಂಥವ್ರು ಇರ್ತಾರೆ. ಎಷ್ಟೋ ಜನ ಇದ್ದಾರೆ ಆ ರೀತಿ ಥಿಂಕ್ ಮಾಡೋರು ಕೂಡ ಇದ್ದಾರೆ. ಮತ್ತು ಎಷ್ಟೋ ಘಟನೆಗಳು ನಡೆದಿದೆ. ಅದಕ್ಕಾಗಿ ಐಫೋನ್ ಅಂದ ತಕ್ಷಣ, ಹೊಸದಾಗಿ ಫೋನ್ ಲಾಂಚ್ ಮಾಡಿದ ತಕ್ಷಣ ಕಿಡ್ನಿ ಅಂದ್ಬಿಡ್ತಾರೆ. ಎಲ್ಲ ಕಡೆ ನೀವು ಕೇಳಿರ್ಬೋದು ಐಫೋನ್ ಮತ್ತು ಕಿಡ್ನಿ ಬೆಲೆನ. ಇಡಿಸ್ದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಫ್ಲಿಪ್ಕಾರ್ಟ್ ಕಡೆಯಿಂದ. ಫ್ರೆಂಡ್ಸ್, ಪ್ರತಿ ವರ್ಷ ನಾವು ಫ್ಲಿಪ್ಕಾರ್ಟ್ ಕಡೆಯಿಂದ ದೀಪಾವಳಿಗೆ ಬಿಗ್ ಬಿಲಿಯನ್ ಡೇ ಸೇಲ್ಗಳನ್ನ ನೋಡ್ತಾ ಇರ್ತೀವಿ. ಬಿಗ್ ಬಿಲಿಯನ್ ಡೇ ಸೇಲ್ಗಳಲ್ಲಿ ಹಲವಾರು ಆಫರ್ಸ್ಗಳನ್ನ ಕೊಡ್ತಿರ್ತಾರೆ. ದೀಪಾವಳಿಗೆ ಎಲ್ಲ ಜನ ತುಂಬ ಟಿವಿಗಳನ್ನ, ತುಂಬ ಸ್ಮಾರ್ಟ್ ಫೋನ್ಸ್ಗಳನ್ನ, ಅಥವಾ ಮನೇಲಿ ಏನೊಂದು ಡೆಕೋರೇಟೆಡ್ ವಸ್ತುಗಳು ಬೇಕಾಗುತ್ತೆ, ಇವನ್ನೆಲ್ಲ ತುಂಬ ಜನ ತಗೊಳ್ಳಿಕ್ಕೆ ಇಷ್ಟಪಡ್ತಿರ್ತಾರೆ. ಹೀಗಾಗಿ ಬಿಗ್ ಬಿಲಿಯನ್ ಡೇ ಫ್ಲಿಪ್ಕಾರ್ಟ್ ಕಡೆಯಿಂದ ಹೊಸದಾಗಿ ಆಫರ್ಸ್ಗಳನ್ನ ತೊಗೊಂಡು ಬಂದಿದ್ದಾರೆ. ಕೆಲವೊಂದು ರೂಮರ್ ಸುದ್ದಿಗಳನ್ನ ಕೇಳಿದ ಪ್ರಕಾರ ನಿಮಗೆ ಸ್ಮಾರ್ಟ್ ಟಿವಿ ಮತ್ತು ನಾರ್ಮಲ್ ಟಿವಿಗಳ ಮೇಲೆ 75% ಆಫ್ನ ಕೊಡ್ತಾ ಇದ್ದಾರೆ. ಮತ್ತು ನೀವೇನಾದರೂ ICICI ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ನ ಯೂಸ್ ಮಾಡ್ಕೊಳ್ತಿದ್ದೀರಪ್ಪ ಅಂದರೆ ನಿಮಗೊಂದು ಗುಡ್ ನ್ಯೂಸ್. ಮತ್ತು 10% ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತಿರೋಂಥದ್ದು ಆಫರ್ಸ್ಗಳನ್ನ ICICI ಕಾರ್ಡ್ನ ಜೊತೆ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ HDFC ಕಾರ್ಡ್ನ ಜೊತೆ ಕೊಟ್ಟಿದ್ರು. ಇನ್ನು ಇಷ್ಟೇ ಅಲ್ಲದೆ ಮೊಬೈಲ್ಸ್ಗಳ ಮೇಲೆ 40% ಆಫ್, ಮತ್ತು ಚಿಕ್ಕ ಗ್ಯಾಜೆಟ್ಸ್ಗಳಾಗಲಿ, ಸ್ಮಾರ್ಟ್ ವಾಚಸ್ಗಳಾಗಲಿ, ಇದ್ರ ಮೇಲೆ ಕೂಡ ಬೇರೆ ಬೇರೆ ಆಫ್ಸ್ಗಳನ್ನ ನಾವು ನೋಡ್ತಾ ಇದ್ವಿ. ಸೊ ನೀವೇನಾದರೂ ಒಂದು ಯಾವುದೇ ಎಲೆಕ್ಟ್ರಾನಿಕ್ ವಸ್ತು ಆಗಲಿ, ಸ್ಮಾರ್ಟ್ ಫೋನ್, ಟಿವಿ, ಇಂಥ ದೊಡ್ಡ ಮೆಟೀರಿಯಲ್ ಆದ್ರೂ, ಚಿಕ್ಕ ಮೆಟೀರಿಯಲ್ ಆದ್ರೂ ನೀವು ಬಿಗ್ ಬಿಲಿಯನ್ಗೆ ಸೇಲ್ನಲ್ಲಿ ಪರ್ಚೇಸ್ ಮಾಡಿ, ಆಫ್ ಸಿಗುತ್ತೆ, ಆಫರ್ಸ್ಗಳು ಸಿಗುತ್ತೆ.
ಟ್ರೈ ಮಾಡಿ. ನಾನು ಬಿಗ್ ಬಿಲಿಯನ್ ಡೇ ಮಾತ್ರ ಹೇಳ್ತಲ್ಲ, ಗ್ರೇಟ್ ಇಂಡಿಯನ್ ಸೇಲ್ ಎರಡೂ ನಮ್ಮ ಮಾವಂದಲ್ಲ. ನಿಮ್ಗೆ ಯಾವುದರಲ್ಲಿ ಪ್ರೈಸ್ ಕಮ್ಮಿ ಸಿಗುತ್ತೆ ಅದನ್ನ ತಗೊಳ್ಳಿಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಜಿಯೋ ಗೀಗಾ ಫೈಬರ್ ಆದ ತಕ್ಷಣ ಏರ್ಟೆಲ್ ಮತ್ತೆ ಕಾಂಪಿಟೇಟ್ ಮಾಡೋಕ್ಕೆ ಹೊಸದಾಗಿ ಎಕ್ಸ್ಟ್ರೀಮ್ ಸರ್ವಿಸ್ ಅಂತ ಒಂದು ಹೊಸದಾಗಿ ಅವರು ಕೂಡ ಬ್ರಾಡ್ಬ್ಯಾಂಡ್ ಸರ್ವಿಸ್ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಿಮಗೂ 1 Gbps ಕೂಡ ಇಂಟರ್ನೆಟ್ ಸಿಗಂತ ಚಾನ್ಸಸ್ಗಳಿದೆ ಅಂತ ಹೇಳ್ತಾರೆ. ಸೊ ಜಿಯೋನವರು 1 Gbps ಲಾಂಚ್ ಮಾಡಿದ ತಕ್ಷಣ ಏರ್ಟೆಲ್ನವರು ಹಾಕಿದ್ರು. ಇನ್ನು ಬೇಸ್ ವೇರಿಯಂಟ್ ಸೇಮ್ ಜಿಯೋದಿನ ಪ್ಲಾನ್ ಇದೆ, ಅದು ಬೇಸ್ ವೇರಿಯಂಟ್ ಇಲ್ಲಿ ಕೂಡ ನೋಡ್ತಾ ಇದ್ವಿ. 699 ರೂಪಾಯಿಗೆ ನಿಮ್ಗೇನು ಜಿಯೋನಲ್ಲಿ ಆಫರ್ ಸಿಗ್ತಾ ಇತ್ತು, ಅದೇ ಆಫರ್ಸ್ಗಳನ್ನ ಇಲ್ಲಿ ಕೂಡ ಕಾಪಿ ಮಾಡಿ ಕೊಡ್ತಿದ್ದಾರೆ ಅಂತ ಹೇಳ್ಕೋಬಹುದು ಏರ್ಟೆಲ್ ಕಡೆಯಿಂದ. ಆದ್ರೂ ನಾವು ನಾರ್ಮಲಿ ಮಾರ್ಕೆಟ್ನಲ್ಲಿ ನೆಟ್ವರ್ಕ್ಸ್ಗಳೇನು ನೋಡ್ತಾ ಇದ್ವಿ, ಸ್ವಲ್ಪ ಮಟ್ಟಿಗೆ ಬೇರೆ ಬೇರೆ ಏರಿಯಾಗಳಲ್ಲಿ ಜಿಯೋ ತುಂಬಾ ಚೆನ್ನಾಗಿದೆ, ಕೆಲವೊಂದು ಏರಿಯಾಗಳಲ್ಲಿ ಏರ್ಟೆಲ್ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ. 1 Gbps ಹೇಳಿದ್ದಾರೆ, ಬಟ್ ನಾವು ಟೆಸ್ಟ್ ಆದ್ರೂ ಮಾಡ್ಬೇಕಲ್ವಾ. ನನಗೂ ಎಲ್ಲೋ ಸ್ವಲ್ಪ ಜಿಯೋ ಫೈಬರ್ನಲ್ಲಿ ತುಂಬಾ ಪವರ್ಫುಲ್ ನೆಟ್ ಇದೆ ನನಗನ್ಸುತ್ತೆ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಇವತ್ತು ಆಫೀಸಿಯಲ್ ಆಗಿ ಭಾರತದಲ್ಲಿ A50s ಮತ್ತೆ M30s ಎರಡು ಡಿವೈಸ್ಗಳನ್ನ ಲಾಂಚ್ ಮಾಡಿದ್ರೆ. ಒಂದ್ಸಲ ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ A50s ನಿಮಗೆ 23,000 ರೂಪಾಯಿಗೆ ಮತ್ತೆ A30s 16,999 ರೂಪಾಯಿ, ಅಂದ್ರೆ 17,000 ರೂಪಾಯಿ ಆಯ್ತು. ಎರಡರಲ್ಲಿ ಕೂಡ 6.4 ಇಂಚಸ್ ಇರೋ ಸೂಪರ್ ಆಮ್ಲೆಡ್ ಡಿಸ್ಪ್ಲೇ ನೋಡ್ತಾ ಇದ್ವಿ, 15 ವ್ಯಾಟ್ನ ಪವರ್ ಅಡಾಪ್ಟರ್ ನೋಡ್ತಾ ಇದ್ವಿ, ಫುಲ್ HD+ ಜೊತೆ ಆಮ್ಲೆಡ್ ಪ್ಯಾನಲ್ ನೋಡ್ತಾ ಇದ್ವಿ. ಸೊ ಇಂಟ್ರೆಸ್ಟಿಂಗ್ ಇದೆ, ಕೆಲವೊಂದು ಫೀಚರ್ಸ್ ಇದ್ರಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಬೆಲೆ ಮಾಮೂಲಾಗಿ ಸ್ವಲ್ಪ ಕಾಂಪಿಟೇಟ್ ಕೊಡುವಂತ ಬೆಲೆನ ಕೊಡಬೇಕಾಗಿತ್ತು ಅನ್ಕೋತೀನಿ. A30s ನಿಮಗೆ 17,000 ರೂಪಾಯಿಗೆ, ಇದಕ್ಕಿಂತ ಎಷ್ಟೋ ಬೆಟರ್ ನಿಮಗೆ ರಿಯಲ್ಮಿ ಎಕ್ಸ್ ಆಪ್ಷನ್ ಸಿಗ್ತಾ ಇದೆ ಸ್ನ್ಯಾಪ್ಡ್ರ್ಯಾಗನ್ 710 ಪ್ರೊಸೆಸರ್ ಜೊತೆ. ಸೊ ನೋಡೋಣ ಅಂತ ಸ್ವಲ್ಪ ಕಾಂಪಿಟೇಟ್ ಮಾಡಂತ ಕೈ ಬಿಟ್ಟು ನೋಡೋಣ ಅಂತ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಮೋಟೋರೋಲಾ ಕಡೆಯಿಂದ. ಫ್ರೆಂಡ್ಸ್, ನಾನೆಲ್ಲ ಕಳೆದ ಟೆಕ್ ನ್ಯೂಸಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ, ಇನ್ನು ಯಾವೆಲ್ಲ ಸ್ಮಾರ್ಟ್ ಫೋನ್ಸ್ಗಳು ಉಳಿದಿದೆ ಅವರೆಲ್ಲ ಕೂಡ ಕಾಂಪಿಟೇಟ್ ಮಾಡೋಕ್ಕೆ ಮಾರ್ಕೆಟ್ನಲ್ಲಿ ಮತ್ತೆ ಟಿವಿ ಮಾರ್ಕೆಟಲ್ಲಿ ಕೂಡ ತುಂಬಾ ಗೊಂದಲ ಉಂಟಾಗಲಿ ಅಂತ ಇದೆ. ಸೊ ಇದೀವಾಗ ನಾವು ಮೋಟೋರೋಲಾ ಕಡೆಯಿಂದ ಮೋಟೋ ಟಿವಿನ ಕೂಡ ನೋಡ್ತಾ ಇರುವಂಥದ್ದು. ಇದರಲ್ಲಿ ಆಂಡ್ರಾಯ್ಡ್ ಪೈನ ಜೊತೆ ಚಿಕ್ಕ ಬೆಸಲ್ನ ನೋಡ್ತಾ ಇದ್ವಿ, ಮತ್ತೆ ತುಂಬಾ ಒಳ್ಳೆ ಸ್ಪೀಕರ್ಗಳ ಜೊತೆ ಇದು ಭಾರತದಲ್ಲಿ ಲಾಂಚ್ ಆಗಲಿದೆ ಅಂತೆ. ಇದೇ 16ನೇ ತಾರೀಕಿಗೆ ಫ್ಲಿಪ್ಕಾರ್ಟ್ನಲ್ಲಿ ಮೋಟೋ ಟಿವಿನ ಕೂಡ ನೋಡ್ತಾ ಇರುವಂಥದ್ದು. ಸೊ ಮಾರ್ಕೆಟ್ನಲ್ಲಿ ಎಷ್ಟು ಟಿವಿ ಬರುತ್ತೆ ಬರಲಿ, ಒಳ್ಳೆ ಸ್ಪೆಸಿಫಿಕೇಶನ್ ಕಮ್ಮಿ ಬೆಲೆಗೆ ಯಾವ್ದು ಸಿಗುತ್ತೆ ನಾವು ಕೊಂಡ್ಕೊಳ್ಳೋದು ಮತ್ತೆ ತಗೊಳ್ಳೋದು, ಅದನ್ನೇ ಅನ್ಕೊಳ್ತಾ ಇದೀರಿ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಪಬ್ಜಿ ಮೊಬೈಲ್ ಕಡೆಯಿಂದ. ಪಬ್ಜಿನ ಸೀಸನ್ 8 ಆದ ತಕ್ಷಣ ಮತ್ತೆ ಸೀಸನ್ 9ಗೆ ಎಲ್ಲ ಪಬ್ಜಿ ಲವರ್ಸ್ ರೆಡಿ ಆಗಿಬಿಡ್ತಾರೆ. ಇವಾಗ 0.14.05 ಅಪ್ಡೇಟ್ ಹೊಸದಾಗಿ ನಮಗೆಲ್ಲ ಸಿಗ್ತಾ ಇದೆ. ಇದರಲ್ಲಿ ಹೊಸ ಗನ್ ಸ್ಕಿನ್ಸ್ಗಳೆಲ್ಲ ಬರಲಿದೆ ಅಂತೆ, ಮತ್ತೆ ಬಾಂಬ್ ಝೋನ್ಸ್ ಆಗಲಿ ಮತ್ತೆ ಫೈರ್ ಝೋನ್ಸ್ಗಳಾಗಲಿ ತುಂಬಾ ಹೊಸ ಅಪ್ಡೇಟ್ಸ್ಗಳನ್ನ ಕೊಡ್ತಿದ್ದಾರೆ. ಇಷ್ಟೇ ನಮಗೆ ಕ್ರೇಟ್ಸ್ಗಳಲ್ಲಿ ಕೂಡ ತುಂಬಾ ಹೊಸ ಒಂದು ಕ್ರೇಟ್ಸ್ನಲ್ಲಿ ನಿಮ್ಗೇನೋ ರಿವಾರ್ಡ್ಸ್ಗಳು ಸಿಗತ್ತಂತೆ. ಸೊ ನೋಡೋಣ ಅಂತೆ. ಪಬ್ಜಿ ನಾನಂತೂ ಸ್ಟಾಪ್ ಮಾಡಿದ್ದೀನಿ ಸ್ಟ್ರೀಮಿಂಗ್, ತುಂಬ ಜನ ನೀವೆಲ್ಲ ಮೆಸೇಜ್ ಮಾಡ್ತೀರಾ, ನೋಡೋಣ ಅಂತೆ. ಎವ್ರಿ ವೀಕೆಂಡ್ ನಾನು ಪ್ಲಾನ್ ಮಾಡ್ತಿದ್ದೀನಿ, ಆಗತ್ತಾ ನೋಡೋಣ ಅಂತೆ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ರಿಯಲ್ಮಿ ಕಡೆಯಿಂದ. ಫೈನಲಿ ರಿಯಲ್ಮಿರು ಏರ್ಬಡ್ಸ್, ಇದೊಂದು ರಿಯಲ್ಮಿ ವೈರ್ಲೆಸ್ ಬಡ್ಸ್ ಇನ್ನು ನೋಡ್ತಾ ಇದ್ವಿ, ಇದನ್ನ ನಾಳೆ ಅಷ್ಟೇ ಆಫೀಸಿಯಲ್ ಆಗಿ ಅಮೆಝಾನಲ್ಲಿ ಲಾಂಚ್ ಮಾಡ್ತಿದ್ರಂತೆ. ಸೊ ನೋಡೋಣ ಅಂತೆ. ಇದ್ರ ಬೆಲೆ $1.99 ಹಾಕಿದ್ದಾರೆ ಈ ರೀತಿಯಾಗಿ, ನೋಡೋಣ. ಇಷ್ಟೇ ಅಲ್ಲದೆ ಸ್ಪೆಷಲ್ ಆಗಿ ಮತ್ತೊಂದು ರಿಯಲ್ಮಿ ಕಡೆಯಿಂದ ಹೊಸದಾಗಿ 10,000 mAh ಪವರ್ ಬ್ಯಾಂಕ್ನ ಲಾಂಚ್ ಮಾಡ್ತಿದ್ದಾರೆ. ಇದು ಕೂಡ ಶೋಮಿಗೆ ಕಾಂಪಿಟೇಟ್ ಕೊಡ್ತಾ ಇದೆ. ಪವರ್ ಬ್ಯಾಂಕ್ನಲ್ಲೂ ಕೂಡ ಕಾಂಪಿಟೇಟ್ ಆಗ್ತದೆ ಶೋಮಿ ಮತ್ತೆ ರಿಯಲ್ಮಿಲಿ. ಇಲ್ಲಿ ಕೂಡ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್, ರೆಡ್ಮಿಲಿ ಕೂಡ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಇದೆ, ಇಲ್ಲಿ ಕೂಡ ಫಾಸ್ಟ್ ಚಾರ್ಜಿಂಗ್ನ ನೋಡ್ತಾ ಇದ್ವಿ. ಸೊ ನೋಡೋಣ ಅಂತೆ. ಕಮ್ಮಿ ಬೆಲೆಗೆ ಲಾಂಚ್ ಮಾಡಿದ್ರೆ ಮತ್ತೆ ನಾವು ಕೊಂಡ್ಕೊಳ್ಳೋದು ರಿಯಲ್ಮಿನೇ. ಇಷ್ಟರಲ್ಲಿ ಕೊನೆಯ ನ್ಯೂಸ್ ಬರುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಫ್ರೆಂಡ್ಸ್, ಇದೇ ಸೆಪ್ಟೆಂಬರ್ 1ನೇ ತಾರೀಕಿಂದ ಎಲ್ಲ ಟ್ರಾಫಿಕ್ ರೂಲ್ಸ್ಗಳು ಚೇಂಜ್ ಆಗಿದೆ. ಇದಕ್ಕೂ ಮುಂಚೆ ನೀವು ಹೆಲ್ಮೆಟ್ ಹಾಕೋತಿಲ್ಲ ಅಂದ್ರೆ 500 ರೂಪಾಯಿ ದಂಡ ಸಿಗ್ತಿತ್ತು. ಬಟ್ ಇವಾಗ ನೀವು ಹಾಕೋತಾ ಇಲ್ಲಪ್ಪ ಅಂತಂದ್ರೆ ನಿಮಗೆ 5,000 ರೂಪಾಯಿ ದಂಡ ಆಗುತ್ತೆ. ಇನ್ ಕೇಸ್ ನಿಮಗೆ ಟ್ರಾಫಿಕ್ ರೂಲ್ಸ್ಗಳು ಗೊತ್ತಿರಲಿಲ್ಲ ಅಂದ್ರೆ ಇವಾಗ 10,000 ರೂಪಾಯಿ ದಂಡ ಹಾಕ್ತಿದ್ದಾರೆ. ಸೊ ಇದೇ ರೀತಿಯಾಗಿ ಮೊನ್ನೆ ನಾನು ವಿಡಿಯೋಗಳನ್ನ ನೋಡಿದೆ, ಕೆಲವೊಂದು ನ್ಯೂಸ್ಗಳನ್ನ ನೋಡ್ಕೊಂಡೆ. ಒಬ್ಬ ಸ್ಕೂಟಿ ಓಡಿಸ್ಕೋಬೇಕಾದ್ರೆ ಏನು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿಲ್ಲ, ಹೆಲ್ಮೆಟ್ ಇಲ್ಲ, ಮತ್ತೆ ಅವನ ಹತ್ರ ಇನ್ನೊಂದು ಡಾಕ್ಯುಮೆಂಟ್ಸ್ಗಳಿಲ್ಲ ಅಂತ ಅವನು ಸ್ಕೂಟಿ ವ್ಯಾಲ್ಯೂ ಮಾಡಿದ್ರು. ಎಲ್ಲ ಆದ ತಕ್ಷಣ ಸ್ಕೂಟಿ ವ್ಯಾಲ್ಯೂ ಮಾಡಿದ್ರು. 16,000 ರೂಪಾಯಿ ಸ್ಕೂಟಿ ವ್ಯಾಲ್ಯೂ ಆಗಿದಂತೆ. ಅವನಿಗೆ ದಂಡ ಕಟ್ಟಬೇಕಾಗಿರೋದು 26,000 ರೂಪಾಯಿ ದಂಡ ಕಟ್ಟಬೇಕಾಗಿದಂತೆ. ಸೊ ಈ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಹಲವಾರು ಪ್ರಾಬ್ಲಮ್ಸ್ಗಳು ನೋಡ್ತೀವಿ. ಇನ್ ಕೇಸ್ ನೀವೇನಾದರೂ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಹೋಗೋದ್ರಲ್ಲಿ ಮರಿತೀರಾ, ನಿಮಗೆ ಸ್ವಲ್ಪ ಕಷ್ಟ ಆಗ್ತಿದೆ, ಹಾಗಾಗಿ ನೀವು ಏನಾದರೂ ಈ ರೀತಿಯಾಗಿ ನಿಮ್ಮ ಕಾನ್ಸೆಪ್ಟ್ ನೀವು ಈ ರೀತಿಯಾಗಿ ಇಟ್ಕೊಂಡಿದ್ದೀರಪ್ಪ ಅಂದರೆ ನಿಮಗೊಂದು ಸಜೆಷನ್ ಕೊಡ್ತೀನಿ ನಾನು. ಡಿಜಿ ಲಾಕರ್ ಅಂತ ಒಂದು ಹೊಸ ಆ್ಯಪ್ಲಿಕೇಶನ್ ಇದೆ. ನೀವು ಡಿಜಿಟಲ್ ಆಗಿ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಪೊಲೀಸರಿಗೆ ತೋರಿಸ್ಕೋಬೋದು, ಟ್ರಾಫಿಕ್ ಪೊಲೀಸ್ಗೆ ತೋರಿಸ್ಕೋಬೋದು, ಅಕ್ಸೆಪ್ಟ್ ಮಾಡ್ಕೊತಾರೋ. ಈ ಒಂದು ಆ್ಯಪ್ಲಿಕೇಶನಲ್ಲಿ ನೀವೊಂದ್ಸಲ ಲಾಗಿನ್ ಆಗಿ ರಿಜಿಸ್ಟರ್ ಆಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಿ
ಅಪ್ಲೋಡ್ ಮಾಡಿದ ತಕ್ಷಣ ಅದನ್ನು ನೀವು ತೋರಿಸಿದ್ರೆ ನಿಮ್ಗೆಲ್ಲ ಡಾಕ್ಯುಮೆಂಟ್ಸ್ ಇನ್ ಕೇಸ್ ನೀವು ಮರ್ತರೂ ಕೂಡ ಅದನ್ನು ಪೊಲೀಸರು ಎಕ್ಸ್ಪೆಕ್ಟ್ ಮಾಡ್ಕೋತಾರೆ. ಸೊ ಈ ರೀತಿಯಾಗಿ ಕೆಲವೊಂದು 3-4 ಅಪ್ಲಿಕೇಶನ್ಸ್ ಇದೆ, ಅದನ್ನು ನೀವು ಟ್ರೈ ಮಾಡ್ಬೋದು. ಅದರಲ್ಲಿ ಡಿಜಿ ಲಾಕರ್ ಚೆನ್ನಾಗಿದೆ, ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದಷ್ಟು ಇವತ್ತಿನ ನಮ್ಮ ಬೆಂಕಿ ಟೆಕ್ ನ್ಯೂಸ್ 49 ಆಗಿತ್ತು. ಸೊ ತುಂಬ ಖುಷಿಯಿಂದ ನಾನು ಈ ಎಪಿಸೋಡ್ನ ಮಾಡ್ತಾ ಇದ್ವಿ. ನೀವು ಅಷ್ಟೇ ಖುಷಿಯಿಂದ ನಮಗೆಲ್ಲ ಲೈಕ್ಸ್ಗಳನ್ನ ಮಾಡ್ತಿದ್ದೀರಾ, ಕಮೆಂಟ್ಸ್ನಲ್ಲಿ ಕೂಡ ನಮಗೆ ಫೀಡ್ಬ್ಯಾಕ್ನ ಕೊಡ್ತಾ ಇದ್ದೀರಾ. ಮುಂದೆ ಇದೇ ರೀತಿಯಾಗಿ ಒಳ್ಳೆ ಸುದ್ದಿಗಳನ್ನ ತೊಗೊಂಡು ಮತ್ತೆ ನಿಮ್ಮ ಮುಂದೆ ನಾಳೆ ಬರ್ತೀನಿ ನಾನು 50th ಎಪಿಸೋಡ್. ಖುಷಿ ಆಗ್ತದೆ ತುಂಬ. ಸಿಗೋಣ ಅಂತ ಗೈಸ್, ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಸಿಮ್ದೆಕ್ಸ್.